ನಮಸ್ಕಾರ. 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ 2026ರ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಮಿಷನ್ 40+ ಮತ್ತು ಪುನರಾವರ್ತನೆ ಆಗಿರುವಂತಹ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಕೆಲವೊಂದಿಷ್ಟು ಪುನರಾವರ್ತನೆಯಾಗುವಂತಹ ಪ್ರಶ್ನೆಗಳನ್ನ ಅಭ್ಯಾಸ ಮಾಡಿಕೊಳ್ಬೇಕಾಗಿರುವಂತದ್ದು ಮತ್ತು ಮಿಷನ್ 40ಯಲ್ಲಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಿ. ಹಾಗಾದಾಗ ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರುತ್ತದೆ. ಈಗಾಗಲೇ ಈ ಒಂದು 3ನೇ ವಾರಕ್ಕೆ ಸಂಬಂಧಿಸಿದಂತೆ ತರಗತಿಗಳಲ್ಲಿ ಮತ್ತು ವಿಶೇಷ ತರಗತಿಗಳಲ್ಲಿ ಈ ಒಂದು ಪ್ರಶ್ನೆಗಳನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿರುವಂತದ್ದು ಸಹ ಆಗಿರುವಂತದ್ದಾಗಿರ್ತದೆ. ಈಗ ಪುನರಾವರ್ತನೆಗಾಗಿ ಅಥವಾ ಮತ್ತೆ ಇದನ್ನ ರಿಪೀಟ್ ಆಗಿ ತಿಳಿದುಕೊಳ್ಳುವುದಕ್ಕಾಗಿ ಬಳಸಿಕೊಳ್ಳಬಹುದಾಗಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಭಾರತ ನಕಾಶೆಯಲ್ಲಿ ಈ ಒಂದು ಸ್ಥಳಗಳನ್ನ ಗುರುತಿಸುವುದಕ್ಕಾಗಿ ಪ್ರಶ್ನೆ ಕೇಳುವಂತದ್ದಾಗಿರ್ತದೆ. ಕೊನೆಯ ಪ್ರಶ್ನೆ ಇರುವಂತದ್ದು ಭಾರತ ನಕಾಶೆಯಲ್ಲಿ ಯಾವ್ದಾದ್ರು 5 ಸ್ಥಳಗಳನ್ನ ಗುರುತಿಸಿ ಅಂತ ಹೇಳಿ ಕೇಳುವಂತಹ ಪ್ರಶ್ನೆ ಆಗಿರುವಂತದ್ದಾಗಿರುತ್ತೆ. ಅಂದ್ರೆ ಇಲ್ಲಿ ಸ್ಥಳಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ. ಅದರಲ್ಲಿ ಯಾವ್ದಾದ್ರು 5ಅನ್ನ ಗುರುತಿಸಬೇಕಾಗಿರುವಂತದ್ದು. ಪ್ರತಿಯೊಂದು ಸ್ಥಳಕ್ಕೂ ಸಹ ಒಂದೊಂದು ಅಂಕ ಇರುವಂತದ್ದಾಗಿರ್ತದೆ. ಈ ಒಂದು 3ನೇ ವಾರದಲ್ಲಿ 3 ಪ್ರಮುಖವಾಗಿರುವಂತಹ ಸ್ಥಳಗಳನ್ನ ನೋಡೋಣ. ಕೋಲ್ಕತ್ತಾ, ಈ ಒಂದು ಕೋಲ್ಕತ್ತಾ ಭಾರತದ ಈ ಒಂದು ಪೂರ್ವ ಭಾಗದಲ್ಲಿ ಇರುವಂತಹ ಬಂದರು ಆಗಿರುವಂತದ್ದು ಸಹ ಆಗಿದೆ. ಇಲ್ಲಿ ಈ ಒಂದು ಸ್ಥಳವನ್ನ ನೀವು ಗುರುತಿಸಿರುವಂತದನ್ನ ಗಮನಿಸಬಹುದು. ಚಹಾದ ಬಂದರು ಅಂತೂ ಸಹ ಇದಕ್ಕೆ ಗುರುತಿಸುವಂತದ್ದಾಗಿದೆ. ಇನ್ನು ವಿಶಾಖಪಟ್ಟಣ, ಇದು ವಿಶಾಖಪಟ್ಟಣ ಬಂದರ ಆಗಿರುವಂತದ್ದು. ಇದು ಇಲ್ಲಿ ಬರುವಂತಹ ಒಂದು ಸ್ಥಳದಲ್ಲಿ ಬರುವಂತಹ ಬಂದರ ಆಗಿರುವಂತದ್ದಾಗಿದೆ. ಇನ್ನು ಬೆಂಗಳೂರು ಭಾರತದ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಂತಹ ಸ್ಥಳ ಸಹ ಆಗಿರುವಂತದ್ದಾಗಿದೆ. ಮತ್ತು ಇದಕ್ಕೆ ಸಿಲಿಕಾನ್ ಸಿಟಿ ಅಂತ ಹೇಳಿ ಸಹ ಕರೆಯುವಂತದ್ದು ಆಗಿರುವಂತದ್ದಾಗಿದೆ. ಹಾಗಾಗಿ ಈ ಒಂದು 3 ಸ್ಥಳಗಳನ್ನು ನೀವು ಭಾರತ ನಕಾಶೆಯಲ್ಲಿ ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತದ್ದಾಗಿದೆ. ಪರೀಕ್ಷೆಯಲ್ಲಿ ಯಾವ್ದಾದ್ರು ಸ್ಥಳಗಳು ಬಂದಿದೆ ಅದಲ್ಲಿ ಗುರುತಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿರ್ತದೆ. ಇನ್ನು 1 ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ನೋಡೋಣ. 1 ಅಂಕದ ಪ್ರಶ್ನೆಗಳು. ಮೊದಲನೇದು, ಭಾರತ ಹೊಂದಿರುವ ವಾಯುಗುಣ ಕೇಳಿರುವಂಥದ್ದು. ಉಷ್ಣವಲಯದ ಮಾನ್ಸೂನ್ ಮಾದರಿ ವಾಯುಗುಣ ಭಾರತ ಹೊಂದಿರುವಂತಹ ವಾಯುಗುಣ ಆಗಿರುವುದು. ಇನ್ನು 2ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು ಅಂತ ಹೇಳಿ ಅಂದಾಗ ಮಾಸಿನ್ ರಾಮ್ ಭಾರತದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವಂತಹ ಸ್ಥಳ ಆಗಿರುವಂಥದ್ದು. 3ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು ಅಂದಾಗ ರಾಜಸ್ಥಾನದ ರೂಯ್ಲಿ ಅನ್ನುವಂಥದ್ದು ಅತಿ ಕಡಿಮೆ ಮಳೆ ಪಡೆಯುವಂತಹ ಪ್ರದೇಶ. 4ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ ಯಾವುದು ಅಂದಾಗ ಗಂಗಾನಗರ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂತಹ ಸ್ಥಳ ಆಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ನೈಋತ್ಯ ಮಾನ್ಸೂನ್ ಮಾರುತದ 2 ಕವಲುಗಳು ಅಂದಾಗ ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆ ಅಂತ ಹೇಳಿ 2 ರೀತಿಯಲ್ಲಿ ಕವಲುಗಳಲ್ಲಿ ವಿಭಾಗಿಸುವಂತದ್ದಾಗಿದೆ. 8ನೇ ಪ್ರಶ್ನೆ, ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹದಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಉಂಟಾಗುವ ಮಳೆಗೆ ಪರಿಸರಣ ಮಳೆ ಅಂತ ಹೇಳಿ ಕರೆಯುವಂತಾಗಿದೆ. ಈ ಪರಿಸರಣ ಮಳೆಗೆ ಸಂಬಂಧಿಸಿದಂತೆ ಇನ್ನೂ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿನಿಂದ ಗುರುತಿಸುವಂತದ್ದಾಗಿರ್ತದೆ. ಪರಿಸರ ಮಳೆಯನ್ನು ವಿವಿಧ ರಾಜ್ಯಗಳಲ್ಲಿ ಯಾವ ಹೆಸರುಗಳಿಂದ ಕರೆಯುತ್ತಾರೆ ಅಂದಾಗ ಪಶ್ಚಿಮ ಬಂಗಾಳದಲ್ಲಿ ಇದಕ್ಕೆ ಕಾಲ ಬೈಸಾಖಿ ಅಂತ ಹೇಳಿ ಕರೆಯುವಂಥದ್ದು, ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಅಂತ ಹೇಳಿ ಕರೆಯುವಂಥದ್ದು, ಕರ್ನಾಟಕದಲ್ಲಿ ಕಾಫಿ ತುಂತುರು ಅಂತ ಹೇಳಿ ಕರೆಯುವಂಥದ್ದು, ಕೇರಳದಲ್ಲಿ ಮಾವಿನ ಹುಯಿಲು ಅಂತ ಹೇಳಿ ಕರೆಯುವಂಥದ್ದಾಗಿದೆ. ಇನ್ನು 2 ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆ ಒಂದು ನೋಡಿದಾಗ, ಸ್ವತಂತ್ರ ಭಾರತ ಎದುರಿಸಿದ ಸಮಸ್ಯೆಗಳೇನು ಅಥವಾ ಸಮಸ್ಯೆಗಳು ಯಾವುವು ಸ್ವತಂತ್ರ ಭಾರತದ ನಂತರ ಎದುರಿಸಿರುವಂತದ್ದು ಅಂತ ಹೇಳಿ ಪ್ರಶ್ನೆ ಕೇಳಿದಾಗ, ಸ್ವತಂತ್ರ ಭಾರತ ನಂತರ ಎದುರಿಸಿರುವಂತಹ ಸಮಸ್ಯೆಗಳಲ್ಲಿ ಮೊದಲನೇ ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರ ಸಮಸ್ಯೆಗಳು ಮುಂತಾದವುಗಳು ಸ್ವತಂತ್ರ ಭಾರತ ಎದುರಿಸಿರುವಂತಹ ಸಮಸ್ಯೆಗಳಾಗಿರುವಂತದ್ದು. ಇನ್ನು 3 ಅಂಕಕ್ಕೆ ಸಂಬಂಧಿಸಿದಂತೆ ಬಕ್ಸರ್ ಕದನದ ಪರಿಣಾಮಗಳೇನು ಅಂತ ಹೇಳಿ ಪ್ರಶ್ನೆ ಕೇಳಿದಾಗ, ಯುದ್ಧದಲ್ಲಿ ಮೈತ್ರಿ ಸೈನ್ಯವು ಬ್ರಿಟಿಷರ ವಿರುದ್ಧ ಸೋತಿತು. 2ನೇ, ಶಾ ಆಲಂ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳಿಗೆ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟನು. ಶುಜುದ್ದೌಲನು ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ನೀಡಿದನು. ಬ್ರಿಟಿಷರು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ಬಂಗಾಳ, ಬಿಹಾರ್ ಮತ್ತು ಒರಿಸ್ಸಾ ಆಡಳಿತವನ್ನು ಕಂಪನಿ ವಹಿಸಿಕೊಂಡಿತು. ಇನ್ನು 4 ಅಂಕಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಇಲ್ಲಿರುವಂತದ್ದಾಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಪಾತ್ರವೇನು ಅಂತ ಹೇಳಿ ಕೇಳಿರುವಂತದ್ದಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮಳ ವೀರ ಯೋಧನಾಗಿದ್ದನು. ಕಿತ್ತೂರು ಸ್ವತಂತ್ರಕ್ಕಾಗಿ ಹೋರಾಡುವುದು ಆದ್ಯ ಕರ್ತವ್ಯ ಎಂದನು. ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮಳೊಂದಿಗೆ ಹೋರಾಡಿದನು. ಈ ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಂಡನು. 500ರಷ್ಟು ತನ್ನ ಸೈನ್ಯಕೂಟ ರಚಿಸಿದನು. ಗುಪ್ತ ಸಭೆಗಳ ಮೂಲಕ ಯೋಜನೆಗಳನ್ನು ರೂಪಿಸುತ್ತಿದ್ದನು. ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದ್ದರು.
ಬ್ರಿಟಿಷರು ಅಮಲ್ದಾರ್ ಕೃಷ್ಣರಾಯನ ಸಂಚಿನಿಂದ ಬಂಧಿಸಲಾಯಿತು. 1831 ಜನವರಿ 26ರಂದು ನಂದಗಡದಲ್ಲಿ ಗಲ್ಲಿಗೇರಿಸಿದರು. ಈ ರೀತಿಯಾಗಿ ಈ ಒಂದು 3ನೇ ವಾರಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನ ನಾವಿಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ವಾರಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಮತ್ತು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತಹ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ, ಕ್ಲಿಕ್ ಮಾಡಿ ಪರೀಕ್ಷಾ ಸಿದ್ಧತೆಗಾಗಿ ಅಭ್ಯಾಸ ಮಾಡಿಕೊಳ್ಳುವುದಕ್ಕಾಗಿ ಬಳಸಿಕೊಳ್ಳಬಹುದಾಗಿರುವಂತದ್ದಾಗಿದೆ. ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಭೇಟಿಯಾಗೋಣ. ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದ.